ಗಣಿನಾಡು ಬಳ್ಳಾರಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಪ್ರಕರಣವನ್ನ ಪೊಲೀಸರು ಹಿಡಿದಿದ್ದಾರೆ. ಅದು ನಿಜಕ್ಕೂ ಸಿನಿಮೆಯ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು, ನಾನೀಗ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಇದ್ದೇನೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಿನ್ನೆ ರಾತ್ರಿ ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಒಂದು ಅಕ್ರಮವಾಗಿ ಅಕ್ಕಿಯನ್ನು ಸಾಗಾಟ ಮಾಡ್ತಕ್ಕಂಥ ದಂಧೆಕೋರರ ಮೇಲೆ ದಾಳಿಯನ್ನು ಮಾಡಿದರು. ಈ ಗಾಡಿಯಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು ಬೊಲೆರೋ ವಾಹನ. ಇದರಲ್ಲಿ ಸುಮಾರು 70 ಈ ಥರದ ಚೀಲಗಳು ಏನು ಚೀಲಗಳಿದ್ದಾವೆ, ಈ ಚೀಲಗಳಲ್ಲಿ ಅಕ್ಕಿಯನ್ನು ಸಾಗಾಟ ಮಾಡ್ತಿದ್ರು. ಸುಮಾರು 70 ಕ್ವಿಂಟಲ್ನಷ್ಟು ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ರು. ಅವುಗಳನ್ನು ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಚೀಲಗಳನ್ನು ಏನು ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಗೊಬ್ಬರದ ಚೀಲಗಳು. ಅಂದರೆ ರೈತರಿಗೆ ಗೊಬ್ಬರವನ್ನು ಸರಬರಾಜು ಮಾಡುವ ಮಾದರಿಯಲ್ಲಿ, ಅಂದರೆ ಗೊಬ್ಬರವನ್ನು ಜನರಿಗೆ ಯಾರಾದರೂ ನೋಡಿದರೆ ಗೊಬ್ಬರವನ್ನು ಸಾಗಾಟ ಮಾಡ್ತೀವಿ ಅಂತ ಅನಿಸ್ಬೋದು. ಆ ರೀತಿಯಾಗಿ ಪೊಲೀಸರಿಗೂ ಅನುಮಾನ ಬರಬಾರ್ದು, ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೂ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡಿಬಿಟ್ಟು ಈ ರೀತಿಯಾಗಿ ಅಕ್ರಮ ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ರು. ನೇರವಾಗಿ ಗೋಡೌನ್ನಿಂದನೇ ಈ ದೃಶ್ಯದಲ್ಲಿ ನೋಡ್ಬೋದು. ಇದು ಬಡವರು ತಿಂತಕ್ಕಂಥ ಅಕ್ಕಿ, ಸುಮಾರು ಬಡವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಆದರೆ ಈ ದೃಶ್ಯದಲ್ಲಿ ಇವೇನು ನೋಡ್ತಿದ್ರೆ, ಈ ಅಕ್ಕಿ ಈಗ ಸಂಪೂರ್ಣವಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಜೊತೆಗೆ ಗುಜರಾತ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪಾಲಿಶ್ ಆಗಿ ಬರುತ್ತೆ. ಇಲ್ಲಿ ಕೇವಲ 10 ರೂಪಾಯಿ ಕೆಜಿಗೆ ಅಕ್ಕಿಯನ್ನು ಪಡೆದುಕೊಂಡು ಅಲ್ಲಿಂದ ಪಾಲಿಶ್ ಮಾಡಿದ ಬಳಿಕ ಸುಮಾರು ಇದನ್ನು ಒಂದು 50 ರಿಂದ 60 ರೂಪಾಯಿ ಕೆಜಿಗೆ ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಇಲ್ಲಿಯವರೆಗೂ ಅಕ್ಕಿ ಮಾರಾಟ ದಂಧೆ ಮಾತ್ರ ನಿಲ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂದರೆ, ಈ ಒಂದು ಪಡಿತರ ಅಕ್ಕಿಯನ್ನು ವಿತರಣೆ ಮಾಡ್ತಕ್ಕಂಥ ಮಾಲೀಕರೇ, ಅಂದರೆ ನೇರವಾಗಿ ಗೋಡಾಮಿನಿಂದ ಪಡಿತರ ಅಕ್ಕಿ ಮಾರಾಡ್ತಕ್ಕಂಥ ಅಕ್ರಮ ದಂಧೆಕೋರರಿಗೆ ಸಾಗಾಟವನ್ನು ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಅಂದರೆ ಕೇವಲ ಜನರಿಂದ ಮಾರಾಟಕ್ಕೆ ಪಡೆದು ಅದನ್ನು ಮಾರಾಟ ಮಾಡೋದಷ್ಟೇ ಅಲ್ಲ, ಇದರಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥವರು ಮಾಲೀಕರೇ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಸುಮಾರು 5 ಜನರ ವಿರುದ್ಧ FIR ಆಗಿದೆ. ರೇಷನ್ ಅಂಗಡಿಯ ಮಾಲೀಕರಾದ ರಾಜೇಶ್ವರಿ, ಜೊತೆಗೆ ಅದನ್ನು ಸಾಗಾಟ ಮಾಡ್ತಾ ಇರ್ತಕ್ಕಂಥ ಬಸವರಾಜ್, ಜೊತೆಗೆ ಪ್ರತಾಪ್ ಎನ್ನುವ ಚಾಲಕನ ಮೇಲೆ ಕೂಡ FIR ಆಗಿದೆ. ಒಟ್ಟು 5 ಜನರ ಮೇಲೆ FIR ಆಗಿದೆ. ಇದು ಕೇವಲ ಇವರು ಸಿಕ್ಕಿರ್ತಕ್ಕಂಥವರು ಸಣ್ಣದಾದ ವರ್ತಕರು. ಆದರೆ ಇದರ ಹಿಂದೆ ದೊಡ್ಡದಾದ ಕಿಂಗ್ ಪಿನ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಗುಜರಾತ್ ಸೇರಿದಂತೆ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗಗಳಿಗೆ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವರಿಂದ ನೇರವಾಗಿ ಅಕ್ಕಿಯನ್ನು ಪಡೆದು ದೊಡ್ಡ ಲಾರಿಗಳಲ್ಲಿ ಅವುಗಳನ್ನು ಆಂಧ್ರ ಪ್ರದೇಶ ಹಾಗೂ ಗುಜರಾತ್ಗೆ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥ ಜಾಲ ಬಳ್ಳಾರಿಯಲ್ಲಿ ಪತ್ತೆಯಾಗಿತ್ತು. ಬಳ್ಳಾರಿಯ AC ಅವರು ಕೂಡ ನೇರವಾಗಿ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 500 ಕ್ವಿಂಟಲ್ಗೂ ಹೆಚ್ಚು ಪಡಿತರ ಅಕ್ಕಿಯನ್ನು ವಶಪಡಿಸ್ಕೊಂಡಿದ್ರು. ಅವುಗಳನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಮತ್ತೆ ಇದೇ ರೀತಿಯಾದ ಜಾಲ ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಡಿತರ ಅಕ್ಕಿ ದಂಧೆಕೋರರಿಗೆ ಒಂದಷ್ಟು ಈಗ ಶಾಕ್ ಎದುರಾಗಿದೆ, ಜೊತೆಗೆ ನಡುಕ ಕೂಡ ಉಂಟಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಇವರ ವಿರುದ್ಧ FIR ಮಾಡಿದರೆ ಸಾಲದು, ಇದರ ಹಿಂದೆ ಇರತಕ್ಕಂಥ ರಾಜಕಾರಣಿಗಳು ಜೊತೆಗೆ ಅವರ ಕಿಂಗ್ ಪಿನ್ಗಳು, ಈ ಅಕ್ಕಿಯನ್ನು ಸಾಗಾಟ ಮಾಡ್ತಕ್ಕಂಥ ಕಿಂಗ್ ಪಿನ್ಗಳ ವಿರುದ್ಧವೂ ಕೂಡ ಒಂದು ತನಿಖೆಯನ್ನು ಮಾಡಬೇಕು, ಅವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಪ್ರಕರಣವನ್ನ ಪೊಲೀಸರು ಹಿಡಿದಿದ್ದಾರೆ. ಅದು ನಿಜಕ್ಕೂ ಸಿನಿಮೆಯ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು, ನಾನೀಗ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಇದ್ದೇನೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಿನ್ನೆ ರಾತ್ರಿ ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಒಂದು ಅಕ್ರಮವಾಗಿ ಅಕ್ಕಿಯನ್ನು ಸಾಗಾಟ ಮಾಡ್ತಕ್ಕಂಥ ದಂಧೆಕೋರರ ಮೇಲೆ ದಾಳಿಯನ್ನು ಮಾಡಿದರು. ಈ ಗಾಡಿಯಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು ಬೊಲೆರೋ ವಾಹನ. ಇದರಲ್ಲಿ ಸುಮಾರು 70 ಈ ಥರದ ಚೀಲಗಳು ಏನು ಚೀಲಗಳಿದ್ದಾವೆ, ಈ ಚೀಲಗಳಲ್ಲಿ ಅಕ್ಕಿಯನ್ನು ಸಾಗಾಟ ಮಾಡ್ತಿದ್ರು. ಸುಮಾರು 70 ಕ್ವಿಂಟಲ್ನಷ್ಟು ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ರು. ಅವುಗಳನ್ನು ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಚೀಲಗಳನ್ನು ಏನು ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಗೊಬ್ಬರದ ಚೀಲಗಳು. ಅಂದರೆ ರೈತರಿಗೆ ಗೊಬ್ಬರವನ್ನು ಸರಬರಾಜು ಮಾಡುವ ಮಾದರಿಯಲ್ಲಿ, ಅಂದರೆ ಗೊಬ್ಬರವನ್ನು ಜನರಿಗೆ ಯಾರಾದರೂ ನೋಡಿದರೆ ಗೊಬ್ಬರವನ್ನು ಸಾಗಾಟ ಮಾಡ್ತೀವಿ ಅಂತ ಅನಿಸ್ಬೋದು. ಆ ರೀತಿಯಾಗಿ ಪೊಲೀಸರಿಗೂ ಅನುಮಾನ ಬರಬಾರ್ದು, ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೂ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡಿಬಿಟ್ಟು ಈ ರೀತಿಯಾಗಿ ಅಕ್ರಮ ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ರು. ನೇರವಾಗಿ
ಗೋಡೌನ್ನಿಂದನೇ ಈ ದೃಶ್ಯದಲ್ಲಿ ನೋಡ್ಬೋದು. ಇದು ಬಡವರು ತಿಂತಕ್ಕಂಥ ಅಕ್ಕಿ, ಸುಮಾರು ಬಡವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಆದರೆ ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ರೆ, ಈ ಅಕ್ಕಿ ಈಗ ಸಂಪೂರ್ಣವಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಜೊತೆಗೆ ಗುಜರಾತ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪಾಲಿಶ್ ಆಗಿ ಬರುತ್ತೆ. ಇಲ್ಲಿ ಕೇವಲ 10 ರೂಪಾಯಿ ಕೆಜಿಗೆ ಅಕ್ಕಿಯನ್ನು ಪಡೆದುಕೊಂಡು ಅಲ್ಲಿಂದ ಪಾಲಿಶ್ ಮಾಡಿದ ಬಳಿಕ ಸುಮಾರು ಇದನ್ನು ಒಂದು 50 ರಿಂದ 60 ರೂಪಾಯಿ ಕೆಜಿಗೆ ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಇಲ್ಲಿಯವರೆಗೂ ಅಕ್ಕಿ ಮಾರಾಟ ದಂಧೆ ಮಾತ್ರ ನಿಲ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂದರೆ, ಈ ಒಂದು ಅಕ್ಕಿ ಪಡಿತರ ಅಕ್ಕಿಯನ್ನು ವಿತರಣೆ ಮಾಡ್ತಕ್ಕಂಥ ಮಾಲೀಕರೇ, ಅಂದರೆ ನೇರವಾಗಿ ಗೋಡಾಮಿನಿಂದ ಏನೋ ಪಡಿತರ ಅಕ್ಕಿ ಮಾರಾಡ್ತಕ್ಕಂಥ ಅಕ್ರಮ ದಂಧೆಕೋರರಿಗೆ ಸಾಗಾಟವನ್ನು ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಅಂದರೆ ಕೇವಲ ಜನರಿಂದ ಮಾರಾಟಕ್ಕೆ ಪಡೆದು ಅದನ್ನು ಮಾರಾಟ ಮಾಡೋದಷ್ಟೇ ಅಲ್ಲ, ಇದರಲ್ಲಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಕ್ಕಂಥವರು ಮಾಲೀಕರೇ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಸುಮಾರು 5 ಜನರ ವಿರುದ್ಧ FIR ಆಗಿದೆ. ಏನು ರೇಷನ್ ಅಂಗಡಿಯ ಮಾಲೀಕರಾದ ರಾಜೇಶ್ವರಿ, ಜೊತೆಗೆ ಅದನ್ನು ಸಾಗಾಟ ಮಾಡ್ತಾ ಇರ್ತಕ್ಕಂಥ ಬಸವರಾಜ್, ಜೊತೆಗೆ ಪ್ರತಾಪ್ ಎನ್ನುವ ಚಾಲಕನ ಮೇಲೆ ಕೂಡ FIR ಆಗಿದೆ. ಒಟ್ಟು 5 ಜನರ ಮೇಲೆ FIR ಆಗಿದೆ. ಇದು ಕೇವಲ ಇವರು ಸಿಕ್ಕಿರ್ತಕ್ಕಂಥವರು ಸಣ್ಣದಾದ ವರ್ತಕರು, ಆದರೆ ಇದರ ಹಿಂದೆ ದೊಡ್ಡದಾದ ಕಿಂಗ್ ಪಿನ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಗುಜರಾತ್ ಸೇರಿದಂತೆ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗಗಳಿಗೆ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವರಿಂದ ನೇರವಾಗಿ ಅಕ್ಕಿಯನ್ನು ಪಡೆದು ದೊಡ್ಡ ಲಾರಿಗಳಲ್ಲಿ ಅವುಗಳನ್ನು ಆಂಧ್ರ ಪ್ರದೇಶ ಹಾಗೂ ಗುಜರಾತ್ಗೆ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥ ಜಾಲ ಬಳ್ಳಾರಿಯಲ್ಲಿ ಪತ್ತೆಯಾಗಿತ್ತು. ಬಳ್ಳಾರಿಯ AC ಅವರು ಕೂಡ ನೇರವಾಗಿ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 500 ಕ್ವಿಂಟಲ್ಗೂ ಹೆಚ್ಚು ಪಡಿತರ ಅಕ್ಕಿಯನ್ನು ವಶಪಡಿಸ್ಕೊಂಡಿದ್ರು. ಅವುಗಳನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಮತ್ತೆ ಇದೇ ರೀತಿಯಾದ ಜಾಲ ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆಕೋರರಿಗೆ ಒಂದಷ್ಟು ಈಗ ಶಾಕ್ ಎದುರಾಗಿದೆ, ಜೊತೆಗೆ ನಡುಕ ಕೂಡ ಉಂಟಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಇವರ ವಿರುದ್ಧ FIR ಮಾಡಿದರೆ ಸಾಲದು, ಇದರ ಹಿಂದೆ ಇರತಕ್ಕಂಥ ರಾಜಕಾರಣಿಗಳು ಜೊತೆಗೆ ಅವರ ಕಿಂಗ್ ಪಿನ್ಗಳು, ಈ ಅಕ್ಕಿಯನ್ನು ಸಾಗಾಟ ಮಾಡ್ತಕ್ಕಂಥ ಕಿಂಗ್ ಪಿನ್ಗಳ ವಿರುದ್ಧವೂ ಕೂಡ ಏನು ಒಂದು ತನಿಖೆಯನ್ನು ಮಾಡಬೇಕು, ಅವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಪ್ರಕರಣವನ್ನ ಪೊಲೀಸರು ಹಿಡಿದಿದ್ದಾರೆ. ಅದು ನಿಜಕ್ಕೂ ಸಿನಿಮೆಯ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು, ನಾನೀಗ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಇದ್ದೇನೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಿನ್ನೆ ರಾತ್ರಿ ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಒಂದು ಅಕ್ರಮವಾಗಿ ಅಕ್ಕಿಯನ್ನು ಸಾಗಾಟ ಮಾಡ್ತಕ್ಕಂಥ ದಂಧೆಕೋರರ ಮೇಲೆ ದಾಳಿಯನ್ನು ಮಾಡಿದರು. ಈ ಗಾಡಿಯಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು ಬೊಲೆರೋ ವಾಹನ. ಇದರಲ್ಲಿ ಸುಮಾರು 70 ಈ ಥರದ ಚೀಲಗಳು, ಏನು ಚೀಲಗಳಿದ್ದಾವೆ, ಈ ಚೀಲಗಳಲ್ಲಿ ಅಕ್ಕಿಯನ್ನು ಸಾಗಾಟ ಮಾಡ್ತಾಯಿದ್ರು. ಸುಮಾರು 70 ಕ್ವಿಂಟಲ್ನಷ್ಟು ಅಕ್ಕಿಯನ್ನು ಸಾಗಾಟ ಮಾಡ್ತಾಯಿದ್ರು. ಅವುಗಳನ್ನು ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಚೀಲಗಳನ್ನು ಏನು ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಗೊಬ್ಬರದ ಚೀಲಗಳು. ಅಂದರೆ ರೈತರಿಗೆ ಗೊಬ್ಬರವನ್ನು ಸರಬರಾಜು ಮಾಡುವ ಮಾದರಿಯಲ್ಲಿ, ಅಂದರೆ ಗೊಬ್ಬರವನ್ನು ಜನರಿಗೆ ಯಾರಾದರೂ ನೋಡಿದರೆ ಗೊಬ್ಬರವನ್ನು ಸಾಗಾಟ ಮಾಡ್ತೀವಿ ಅಂತ ಅನಿಸ್ಬೋದು. ಆ ರೀತಿಯಾಗಿ ಪೊಲೀಸರಿಗೂ ಅನುಮಾನ ಬರಬಾರ್ದು, ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೂ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡಿಬಿಟ್ಟು ಈ ರೀತಿಯಾಗಿ ಅಕ್ರಮ ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ರು. ನೇರವಾಗಿ ಗೋಡೌನ್ನಿಂದನೇ ಈ ದೃಶ್ಯದಲ್ಲಿ ನೋಡ್ಬೋದು. ಇದು ಬಡವರು ತಿಂತಕ್ಕಂಥ ಅಕ್ಕಿ, ಸುಮಾರು ಬಡವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಆದರೆ ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ರೆ, ಈ ಅಕ್ಕಿ ಈಗ ಸಂಪೂರ್ಣವಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಜೊತೆಗೆ ಗುಜರಾತ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪಾಲಿಶ್ ಆಗಿ ಬರುತ್ತೆ. ಇಲ್ಲಿ ಕೇವಲ 10 ರೂಪಾಯಿ ಕೆಜಿಗೆ ಅಕ್ಕಿಯನ್ನು ಪಡೆದುಕೊಂಡು ಅಲ್ಲಿಂದ ಪಾಲಿಶ್ ಮಾಡಿದ ಬಳಿಕ ಸುಮಾರು ಇದನ್ನು ಒಂದು 50 ರಿಂದ 60 ರೂಪಾಯಿ ಕೆಜಿಗೆ ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಇಲ್ಲಿಯವರೆಗೂ ಅಕ್ಕಿ ಮಾರಾಟ ದಂಧೆ ಮಾತ್ರ ನಿಲ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂದರೆ, ಈ ಒಂದು ಪಡಿತರ ಅಕ್ಕಿಯನ್ನು ವಿತರಣೆ ಮಾಡ್ತಕ್ಕಂಥ ಮಾಲೀಕರೇ, ಅಂದರೆ ನೇರವಾಗಿ ಗೋಡಾಮಿನಿಂದ ಏನೋ ಪಡಿತರ ಅಕ್ಕಿ ಮಾರಾಡ್ತಕ್ಕಂಥ ಅಕ್ರಮ ದಂಧೆಕೋರರಿಗೆ ಸಾಗಾಟವನ್ನು ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಅಂದರೆ ಕೇವಲ ಜನರಿಂದ ಮಾರಾಟಕ್ಕೆ ಪಡೆದು ಅದನ್ನು ಮಾರಾಟ ಮಾಡೋದಷ್ಟೇ ಅಲ್ಲ, ಇದರಲ್ಲಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಕ್ಕಂಥವರು ಮಾಲೀಕರೇ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಸುಮಾರು 5 ಜನರ ವಿರುದ್ಧ FIR ಆಗಿದೆ. ಏನು ರೇಷನ್ ಅಂಗಡಿಯ ಮಾಲೀಕರಾದ ರಾಜೇಶ್ವರಿ, ಜೊತೆಗೆ
ಅದನ್ನು ಸಾಗಾಟ ಮಾಡ್ತಾ ಇರ್ತಕ್ಕಂಥ ಬಸವರಾಜ್ ಜೊತೆಗೆ ಪ್ರತಾಪ್ ಎನ್ನುವ ಚಾಲಕನ ಮೇಲೆ ಕೂಡ FIR ಆಗಿದೆ. ಒಟ್ಟು 5 ಜನರ ಮೇಲೆ FIR ಆಗಿದೆ. ಇದು ಕೇವಲ ಇವರು ಸಿಕ್ಕಿರ್ತಕ್ಕಂಥವರು ಸಣ್ಣದಾದ ವರ್ತಕರು. ಆದರೆ ಇದರ ಹಿಂದೆ ದೊಡ್ಡದಾದ ಕಿಂಗ್ ಪಿನ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಗುಜರಾತ್ ಸೇರಿದಂತೆ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗಗಳಿಗೆ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವರಿಂದ ನೇರವಾಗಿ ಅಕ್ಕಿಯನ್ನು ಪಡೆದು ದೊಡ್ಡ ಲಾರಿಗಳಲ್ಲಿ ಅವುಗಳನ್ನು ಆಂಧ್ರ ಪ್ರದೇಶ ಹಾಗೂ ಗುಜರಾತ್ಗೆ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥ ಜಾಲ ಬಳ್ಳಾರಿಯಲ್ಲಿ ಪತ್ತೆಯಾಗಿತ್ತು. ಬಳ್ಳಾರಿಯ AC ಅವರು ಕೂಡ ನೇರವಾಗಿ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 500 ಕ್ವಿಂಟಲ್ಗೂ ಹೆಚ್ಚು ಪಡಿತರ ಅಕ್ಕಿಯನ್ನು ವಶಪಡಿಸ್ಕೊಂಡಿದ್ರು. ಅವುಗಳನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಮತ್ತೆ ಇದೇ ರೀತಿಯಾದ ಜಾಲ ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಡಿತರ ಅಕ್ಕಿ ದಂಧೆಕೋರರಿಗೆ ಒಂದಷ್ಟು ಈಗ ಶಾಕ್ ಎದುರಾಗಿದೆ. ಜೊತೆಗೆ ನಡುಕ ಕೂಡ ಉಂಟಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಇವರ ವಿರುದ್ಧ FIR ಮಾಡಿದರೆ ಸಾಲದು, ಇದರ ಹಿಂದೆ ಇರತಕ್ಕಂಥ ರಾಜಕಾರಣಿಗಳು ಜೊತೆಗೆ ಅವರ ಕಿಂಗ್ ಪಿನ್ಗಳು, ಈ ಅಕ್ಕಿಯನ್ನು ಸಾಗಾಟ ಮಾಡ್ತಕ್ಕಂಥ ಕಿಂಗ್ ಪಿನ್ಗಳ ವಿರುದ್ಧವೂ ಕೂಡ ಒಂದು ತನಿಖೆಯನ್ನು ಮಾಡಬೇಕು, ಅವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.